ಪೆನ್ಡ್ರೈವ್ ವಿಚಾರದಲ್ಲಿ ನನಗೆ ಯಾವುದೇ ಸಂಬಂಧ ಇಲ್ಲ. ಗೆಸ್ಟ್ ಅಪಿಯರೆನ್ಸ್ ತರ ದೇವರಾಜೇಗೌಡ ನನ್ನ ಸಿಗಿಸಿದ್ರು. 100 ಕೋಟಿ ವ್ಯವಹಾರಕ್ಕೂ ನನ್ನನ್ನು ಭಾಗಿ ಮಾಡಿದ್ದಾನೆ. ದೇವರಾಜೇಗೌಡ ಈಗ ಏನು ಆರೋಪ ಮಾಡಿದ್ರು, 100 ಕೋಟಿ ಬಾಂಬ್ ಹಾಕಿದ್ರು. ಈಗ ಶಿವರಾಮೇಗೌಡರು ಟಾಂಗ್ ಕೊಟ್ಟಿದ್ದಾರೆ. ಗೆಸ್ಟ್ ಅಪಿಯರೆನ್ಸ್ ತರ ದೇವರಾಜೇಗೌಡ ನನ್ನ ಸಿಗಿಸಿದ್ರು. 100 ಕೋಟಿ ವ್ಯವಹಾರಕ್ಕೂ ನನ್ನನ್ನು ಅವನು ಭಾಗಿ ಮಾಡಿದ್ದಾನೆ. ನನ್ನ ಪಾತ್ರ ಇಲ್ಲ ಇದು. ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪೆನ್ಡ್ರೈವ್ ಪ್ರಕರಣಕ್ಕೆ SIT ಟೀಮ್ ಈಗಾಗಲೇ ರಚನೆಯಾಗಿದೆ, ತನಿಖೆ ಆಗ್ತಾ ಇದೆ. ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಎಲ್ಲರೂ ಕೊಡಬೇಕಾಗಿದೆ. ದೇವರಾಜೇಗೌಡ ಮೋಸ್ಟ್ ಕ್ರಿಮಿನಲ್ ಮ್ಯಾನ್, ಅವನು ಒಬ್ಬ ಕ್ರಿಮಿನಲ್ ಮ್ಯಾನ್. ಪೆನ್ಡ್ರೈವ್ ವಿಚಾರದಲ್ಲಿ ನನಗೆ ಯಾವುದೇ ಸಂಬಂಧ ಇಲ್ಲ. ನನಗೂ ಪೆನ್ಡ್ರೈವ್ಗೂ ಸಂಬಂಧ ಇಲ್ಲ. ಮಧ್ಯ ಈ ಯಾವುದು ಗೆಸ್ಟ್ ಅಪಿಯರೆನ್ಸ್ ಬರ್ತದಲ್ಲ ಪಿಕ್ಚರ್ನಲ್ಲಿ, ಹಂಗೆ 1-2 ದಿವಸ ನನ್ನನ್ನು ಈ ಯಾವುದೋ ವಿಚಾರಕ್ಕೆ ಮಾತಾಡಲಾಗಿ ದೇವರಾಜೇಗೌಡ ನನ್ನನ್ನು ಸಿಗಿಸ್ಕೊಂಡ್ಬಿಟ್ಟ. ತಿರ್ಗಾ ಈ 100 ಕೋಟಿ ವ್ಯವಹಾರಕ್ಕೂ ಸಹಿತ ಮಧ್ಯ ಭಾಗಿಯಾಗಿದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನಾನು ನನ್ನ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾನಿವತ್ತು ಈ ಒಂದು ಪತ್ರಿಕಾ ಸಂದರ್ಶನವನ್ನು, ಮಾಧ್ಯಮದ ಸಂದರ್ಶನವನ್ನು ನಾನು ಮಾಡ್ತಾ ಇದ್ದೀನಿ. ಪೆನ್ಡ್ರೈವಿನ ವಿಚಾರದಲ್ಲಿ ಸರ್ಕಾರ ಈಗಾಗಲೇ SITನ ರಚನೆ ಮಾಡಿದೆ. ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತ ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕಾದ್ದು ನಮ್ಮ ಧರ್ಮ. ಅವನು ಆಡಿಯೋ ಬಿಡುಗಡೆ ಮಾಡ್ತಾನೆ. ಆಡಿಯೋ ಬಿಡುಗಡೆ ಮಾಡುವಾಗ ಏನು ಹೇಳ್ತಾನೆ, ನನಗೆ ಕ್ಯಾಬಿನೆಟ್ ದರ್ಜೆ, ಶಿವರಾಮೇಗೌಡರ ಮೂಲಕ ಕ್ಯಾಬಿನೆಟ್ ದರ್ಜೆ ಒಂದು ಅಧಿಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾನೆ. ಅದಾಯಿತು. ನನಗೆ ಹಂಗೆ ಮಾತಾಡಿದ್ರು, ಹಿಂಗೆ ಮಾತಾಡಿದ್ರು, 40 ನಿಮಿಷ ಮಾತಾಡಿದ್ರು DK ಅಂತಾನೆ. ಏನಯ್ಯ ಮಾತಾಡಿರೋದು ತೋರ್ಸಯ್ಯ, ಯಾರಿಗೂ ಭಯಪಡೋದಿಲ್ಲ, ಅದೆಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತಾನೆ. ಇವನು ಮೋಸ್ಟ್ ಕ್ರಿಮಿನಲ್ ಆಟಿಟ್ಯೂಡ್ ಮ್ಯಾನ್. ಇವನು ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ಇದೊಂದು ಕಡಿಕಿರಲಿ. ಇನ್ನು ಮುಂದೆ ಇವನ ಜೊತೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಯಾರೇ ಇರ್ಬೋದು, ಬಹಳ ಎಚ್ಚರದಿಂದ ವ್ಯವಹರಿಸಿ. ಅವ್ರು ಯಾರೇ ಅವರ ಸಾರ್ವಜನಿಕ ಜೀವನದಲ್ಲಿ ಇವನೊಬ್ಬ ಮನುಷ್ಯನಾಗಿರೋದಕ್ಕೆ ನಾಲಾಯಕ. ಇಂಥ ಒಬ್ಬ ನನಗೆ ಅವನು ಭೇಟಿ ಮಾಡಿದ್ದು ನೀವು ನಂಬ್ತಿರೋ ಇಲ್ವೋ, 26ನೇ ತಾರೀಕು ಚುನಾವಣೆ ಆಗುತ್ತೆ, 29ನೇ ತಾರೀಕು ಅವನ್ನ ಭೇಟಿ ಮಾಡಿದ್ದು ನಾನು ಫೋನ್ನಲ್ಲಿ. ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಅವ್ನು ನನಗೆ ಪರಿಚಯ ಇಲ್ಲ. ನಾನೇ ನಿಮ್ಗೆ ಹೇಳಿದ್ದೀನಿ, ಎಲ್ಲರೂ ಸಿಕ್ಕಿದ್ರೆ ನನ್ನ ಎಷ್ಟೋ ಜನ ಹಿಂಗೆ ಅಂತಾರಲ್ಲ, ಕೈ ಹಂಗೆ ಅಂತೀವಿ ಪಾರ್ಟಿ ಮೀಟಿಂಗ್ಗಳಲ್ಲಿ. 26ನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ಮಾತಾಡಿದ್ದು ಬಿಟ್ಟರೆ ಬರೀ ಒಂದು ಫೋನ್ನಲ್ಲಿ ಮಾತಾಡಿದ ತಕ್ಷಣಕ್ಕೆ ಒಂದು ದೊಡ್ಡ, ಅದಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಕ್ಕಂಥವನ ಬಗ್ಗೆ ನಾನು ಈ ರಾಜ್ಯದ ಜನ, ಅವ್ರು ಯಾರ ಇರಲಿ, ಯಾವ್ದಾರ ಪಕ್ಷಕ್ಕೆ ಸೇರಿರಲಿ, ಮಾಧ್ಯಮದವ್ರು ಇರಲಿ, ಮಾಧ್ಯಮದವರು ಸಹಿತ ಎಚ್ಚರದಿಂದ ಇರಿ ಅಂತ ಹೇಳಿಕೆ ತಗೊಳ್ಬೇಕು. ಅವನ ಬಾಡಿನೇ